ಒಂದು ಕಡೆ ಈ ಸುದ್ದಿ ಆದ್ರೆ, ಪಂಜಾಬ್ನಿಂದ ಬರ್ತಾ ಇರುವ ಈ ಸುದ್ದಿ ಆದ್ರೆ, ಮತ್ತೊಂದು ಕಡೆ ಕಾಶ್ಮೀರದಿಂದ ಲಷ್ಕರ್ ಎ ತಯ್ಯಬಾ ಭಯೋತ್ಪಾದಕರ ಜೊತೆಗೆ ಭಾರತೀಯ ಸೇನೆಯ ಗುಂಡಿನ ಕಾಳಗ ನಡೀತಾ ಇದೆ, ಇನ್ನೂ ನಡೀತಾ ಇದೆ. 3 ಭಯೋತ್ಪಾದಕರನ್ನ ಭಾರತೀಯ ಸೇನಾ ಪಡೆ ಹೊಡೆದು ಹಾಕಿದೆ. ಖಚಿತ ಆಗಬೇಕು, ಆದರೆ ಬರ್ತಾ ಇರುವ ಸುದ್ದಿಯ ಪ್ರಕಾರ ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದ ಭಯೋತ್ಪಾದಕರೇ ಇವರು ಅಂತ 3 ಜನರನ್ನ ಹೊಡೆದಾಕಲಾಗಿದೆ. ಇನ್ನೊಬ್ಬ ಜೀವಂತ ಇದ್ದಾನೆ, ಗುಂಡು ಹಾರಿಸ್ತಾ ಇದ್ದಾನೆ. ಆತನ ಸಾವಿನ ಸುದ್ದಿಯು ಕೆಲವೇ ಕ್ಷಣಗಳಲ್ಲಿ ಬರುತ್ತೆ. ಏಪ್ರಿಲ್ 22 ಪಹಲ್ಗಾಮ್ನಲ್ಲಿ ಪ್ರವಾಸಕ್ಕೆ ತೆರಳಿದ್ದ 26 ಅಮಾಯಕರನ್ನ, ನಿರಾಯುಧರನ್ನ, ನಿರ್ದೋಷಿಗಳನ್ನ ಹೊಡೆದು ಹಾಕಿದ್ದ ಭಯೋತ್ಪಾದಕರು ಇನ್ನೂ ತನಕ ಸಿಕ್ಕಿರಲಿಲ್ಲ. ಏಪ್ರಿಲ್ 22ರ ಭಯೋತ್ಪಾದಕ ದಾಳಿಯ 15 ದಿನಗಳ ನಂತರ ಭಾರತ 6ನೇ ತಾರೀಕು ರಾತ್ರಿ ಆಪರೇಷನ್ ಸಿಂಧೂರ ಲಾಂಚ್ ಮಾಡಿತು. ಆಪರೇಷನ್ ಸಿಂಧೂರ ಆರಂಭ ಆಯಿತು. 4ನೆಯ ದಿನಕ್ಕೆ ಕದನ ವಿರಾಮವೂ ಘೋಷಣೆಯಾಯಿತು. ಇಷ್ಟೆಲ್ಲ ಆದರೂ ಕೂಡ ಪಹಲ್ಗಾಮ್ನಲ್ಲಿ 26 ಜನರ ಪ್ರಾಣ ತೆಗೆದಿದ್ದ ಭಯೋತ್ಪಾದಕರು ಸಿಕ್ಕಿರಲಿಲ್ಲ. ಇವತ್ತು ಬೆಳಗ್ಗೆ ಪ್ರತಿಯೊಬ್ಬರ ತಲೆಗೆ ತಲಾ 20 ಲಕ್ಷದ ಬಹುಮಾನ ಘೋಷಿಸಿ ಭಾರತೀಯ ಸೇನೆ ಕಾಶ್ಮೀರದಾದ್ಯಂತ ಪೋಸ್ಟರ್ಗಳನ್ನು ಅಂಟಿಸಿತ್ತು. ಇವರ ಬಗ್ಗೆ ಮಾಹಿತಿ ಕೊಟ್ಟರೆ 20 ಲಕ್ಷ ಬಹುಮಾನ ಅಂತ. ಪೋಸ್ಟರ್ ಅಂಟಿಸಿದ ಸುದ್ದಿ ಬಂದ ಕೆಲವೇ ನಿಮಿಷಗಳ ಅಂತರದಲ್ಲಿ ಶೋಪಿಯಾನ್ನಲ್ಲಿ ಭಯೋತ್ಪಾದಕರನ್ನ ಭಾರತೀಯ ಸೇನೆ ಸುತ್ತುವರೆದಿದೆ ಅನ್ನುವ ಮಾಹಿತಿಯೂ ಬಂತು. ಗುಂಡಿನ ಕಾಳಗ ಆರಂಭ ಆಗಿದೆ ಅನ್ನೋ ಸುದ್ದಿ ಬಂತು. ಆರಂಭದಲ್ಲಿ ಒಬ್ಬ ಭಯೋತ್ಪಾದಕ ಸತ್ತೋಗಿದ್ದಾನೆ ಅನ್ನುವ ಮಾಹಿತಿ ಈಗ ಖಚಿತವಾಗ್ತಾ ಇದೆ. 3 ಭಯೋತ್ಪಾದಕರ ಹೆಣ ಹಾಕಲಾಗಿದೆ. ಭಾರತೀಯ ಸೇನೆ ಸುತ್ತುವರೆದಿದ್ದ 4 ಭಯೋತ್ಪಾದಕರ ಪೈಕಿ 2 ಪಾಕಿಸ್ತಾನಿಗಳು, ಇನ್ನಿಬ್ಬರು ಸ್ಥಳೀಯ ಕಾಶ್ಮೀರಿಗಳು. ನಮ್ಮ ಸ್ಕ್ರೀನಿನ ಬಲಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ. ಕಾಶ್ಮೀರದ ಅನೇಕ ಕಡೆಗಳಲ್ಲಿ ಅಂಟಿಸಲಾಗಿರುವ ಪೋಸ್ಟರ್ ಇದು. ಮಾಹಿತಿ ಕೊಟ್ಟವರಿಗೆ 20 ಲಕ್ಷ ಬಹುಮಾನ. ಪಾಕಿಸ್ತಾನದ ಮೇಲಿನ ಭಯೋತ್ಪಾದಕ ದಾಳಿಯ ಕಾರ್ಯಾಚರಣೆಯ ಹೆಸರು ಆಪರೇಷನ್ ಸಿಂಧೂರ. ಆದರೆ ಕಾಶ್ಮೀರದಲ್ಲಿ ಪಹಲ್ಗಾಮ್ ಹಂತಕರ ವಿರುದ್ಧದ ಕಾರ್ಯಾಚರಣೆ ಹೆಸರು ಆಪರೇಷನ್ ಕಿಲ್ಲರ್. ಆಪರೇಷನ್ ಕಿಲ್ಲರ್ 3 ಭಯೋತ್ಪಾದಕರನ್ನ ಹೊಡೆದು ಹಾಕಿರುವ ಮಾಹಿತಿ ಸೇನೆಯಿಂದಲೇ ಬರ್ತಾ ಇದೆ. ಇದು ಅಧಿಕೃತ. ಇದು ಅಧಿಕೃತ. ಭಾರತೀಯ ಸೇನೆಯ ಅಧಿಕೃತ ಟ್ವೀಟ್ ಅನ್ನ ನೀವು ನೋಡ್ತಾ ಇದ್ದೀರಿ.
ಮೇ 13, 2025ಕ್ಕೆ ಬೇಹುಗಾರಿಕೆ ಪಡೆಗಳಿಂದ ಬಂದ ಮಾಹಿತಿಯ ಆಧಾರದ ಮೇಲೆ ಶೋಯ್ಕಲ್ ಕೆಲ್ಲರ್ ಪ್ರದೇಶದಲ್ಲಿ ಶೋಯ್ಕಲ್ ಕೆಲ್ಲರ್ ಪ್ರದೇಶದಲ್ಲಿ ಭಯೋತ್ಪಾದಕರಿರುವ ಖಚಿತ ಮಾಹಿತಿ ಬೇಹುಗಾರಿಕಾ ಪಡೆಗಳಿಂದ ಬಂತು. ಭಾರತೀಯ ಸೇನೆ ಕೂಂಬಿಂಗ್ ಆಪರೇಷನ್ ಅನ್ನು ಆರಂಭಿಸಿತು. ಈ ಆಪರೇಷನ್ ಸಂದರ್ಭದಲ್ಲಿ ಭಯೋತ್ಪಾದಕರು ಭಾರೀ ಗುಂಡಿನ ದಾಳಿ ನಡೆಸಿದ್ರು. ಗುಂಡಿನ ಚಕಮಕಿಯಲ್ಲಿ 3 ಭಯೋತ್ಪಾದಕರನ್ನ ಹೊಡೆದು ಹಾಕಲಾಗಿದೆ. ಕಾರ್ಯಾಚರಣೆ ಇನ್ನೂ ನಡೆಯುತ್ತಿದೆ. ಇದು ಆಪರೇಷನ್ ಕಿಲ್ಲರ್ ಅಲ್ಲ, ಆಪರೇಷನ್ ಕೆಲ್ಲರ್. ಅದು ಜಾಗದ ಹೆಸರು. ಶೋಯ್ಕಲ್ ಕೆಲ್ಲರ್ ಅನ್ನೋದು ಶೋಪಿಯಾನ್ ಬಳಿಯ ಜಾಗದ ಹೆಸರು. ಕಾಶ್ಮೀರದಲ್ಲೇ ಇದ್ದಾರೆ ನಮ್ಮ ದೆಹಲಿ ರಿಪೋರ್ಟರ್ ಮಂಜುನಾಥ್, ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, 3 ಭಯೋತ್ಪಾದಕರ ಹತ್ಯೆ. ಬರ್ತಾ ಇರುವ ಮಾಹಿತಿಯ ಪ್ರಕಾರ ಒಟ್ಟು 4 ಜನ ಅಲ್ಲಿದ್ದಾರೆ. ಅವರ ಪೈಕಿ 2 ಸ್ಥಳೀಯರು, 2 ಪಾಕಿಸ್ತಾನದವರು. 22ನೇ ತಾರೀಕು ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದ ಉಗ್ರರು ಕೂಡ 4 ಜನ ಇದ್ರು. ಅವರು 2 ಸ್ಥಳೀಯರಿದ್ರು, 2 ಪಾಕಿಸ್ತಾನಿಗಳಿದ್ರು. ಅವರೇ ಇವರ ಸಂಶಯಗಳಿದ್ದಾವೆ, ಯಾರು ಖಚಿತಪಡಿಸಿಲ್ಲ. ಏನಾದರೂ ಮಾಹಿತಿ ಇದೆಯಾ ಅದ್ರ ಬಗ್ಗೆ? ಅಜಿತ್, ಅದರ ಮುಂದುವರೆದ ಇನ್ನೊಂದು ಮಾತು ಹೇಳೋದಾದ್ರೆ, ಮೊದಲು ಈ ಪೋಸ್ಟರ್ಗಳನ್ನು ಹಾಕಿದ್ರಲ್ಲ, 20 ಲಕ್ಷ ರೂಪಾಯಿ ಬಹುಮಾನವನ್ನ ಘೋಷಣೆ ಮಾಡೋದು ಅಂತ ಅದೇ ಶೋಪಿಯಾನ್ ಜಿಲ್ಲೆಯಲ್ಲಿ ಹಾಕಿರುವಂತದ್ದು ಅನ್ನುವಂಥದ್ದು ಇನ್ನೊಂದು ಮಾಹಿತಿ. ಸೊ ಕಾಕತಾಳೀಯವ ಏನು ಅನ್ನುವಂಥದ್ದು ಗೊಂದಲ ಇನ್ನೂ ಕೂಡ ಮುಂದುವರಿತಾ ಇದೆ. ಯಾಕಂದ್ರೆ ಈ ದಕ್ಷಿಣ ಕಾಶ್ಮೀರದ ಒಂದು ಜಿಲ್ಲೆಯಾಗಿರುವಂತ ಈ ಶೋಪಿಯಾನ್ ನಲ್ಲಿ ಅಲ್ಲಿ ಶುಕ್ರು ಕೆಲ್ಲಾರ್ ಅನ್ನುವಂತ ಪ್ರದೇಶ ಇದೆ, ಅರಣ್ಯ ಪ್ರದೇಶದಲ್ಲಿ. ಅದರ ಒಳಗೆ ಅಡಗಿ ಕೂತಿದ್ರು ಅನ್ನುವಂತ ಮಾಹಿತಿ ಬರುತ್ತೆ. ಆ ಮಾಹಿತಿಯನ್ನ ಹಿಡ್ಕೊಂಡು, ಅದರ ಜಾಡು ಹಿಡ್ಕೊಂಡು ಕಾರ್ಯಾಚರಣೆಗಿಳಿದಂತಹ ಒಂದು ಸೇನೆಗೆ ಮತ್ತೆ ಜಮ್ಮು ಕಾಶ್ಮೀರದ ಪೊಲೀಸರಿಗೆ ಮೊದಲು ಉತ್ತರವಾಗಿ ಸಿಗುವುದು ಒಬ್ಬ ಸಿಗ್ತಾನೆ. ಅವನನ್ನ ನೋಡಿದಂತಹ ಸಂದರ್ಭದಲ್ಲಿ ಕಾರ್ಯಾಚರಣೆ ಸಂದರ್ಭದಲ್ಲಿ ನಮ್ಮ ಸೇನೆಯ ಮೇಲೆ, ನಮ್ಮ ಪೊಲೀಸರ ಮೇಲೆ, ನಮ್ಮ ಸಿಬ್ಬಂದಿಯ ಮೇಲೆ ಆತ ಫೈರಿಂಗ್ ಮಾಡ್ತಾನೆ. ಅದು ಶುರುವಾಗುತ್ತೆ, ಓ ಇಲ್ಲೆಲ್ಲೋ ಅಡಗುದಾಣ ಇದೆ ಅನ್ನುವಂಥದ್ದು. ಸೊ ಅದರ ಜಾಡನ್ನು ಹಿಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಒಬ್ಬ ಮೊದಲು ಫೈರಿಂಗ್ ಅಲ್ಲಿ ಹತನಾಗ್ತಾನೆ. ಆ ನಂತರ ಒಟ್ಟು ಇನ್ನಿಬ್ಬರು ಆಗ್ತಾರೆ. ಸೊ ಮುಂದಿನ ಹಂತದ ಕಾರ್ಯಾಚರಣೆಯಲ್ಲಿ ಒಟ್ಟು ಈ ತನಕ 3 ಜನ ಹತರಾಗಿರುವಂಥದ್ದು. ಇನ್ನೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ, ಕೂಂಬಿಂಗ್ ನಡೀತಾ ಇದೆ. ಇನ್ನೂ ಒಬ್ಬ ಇದ್ದಾನೆ ಅನ್ನುವಂಥ ಸಂಶಯ ಇದೆ. ಇದರ ಜೊತೆಗೆ ಈಗ ಸಿಗ್ತಾ ಇರುವ ಮಾಹಿತಿ ಏನು ಅಂತ ಅಂದ್ರೆ, ಅದರಲ್ಲಿ ಸತ್ತಂತ 3ರಲ್ಲಿ 2 ಪಾಕಿಸ್ತಾನಿಯರಿದ್ದಾರೆ, ಒಬ್ಬ ಲೋಕಲ್ ಇದ್ದಾನೆ ಅನ್ನುವಂಥದ್ದಿದೆ. ಸೊ ಇದನ್ನ ತಳುಕು ಹಾಕಿ ನಾವು ಇದಕ್ಕೆ ಹೋಲಿಕೆ ಮಾಡಿ ನೋಡಿದಾಗ ಇದು ಪೆಹಲ್ಗಾವ್ ಘಟನೆಗೆ ಅಲ್ಲೂ ಕೂಡ 4 ಜನರ ಫೋಟೋ ರಿಲೀಸ್ ಆಗಿತ್ತು, ಅವ್ರ ಸ್ಕೆಚಸ್ ರಿಲೀಸ್ ಆಗಿತ್ತು, ಅವ್ರು ಯಾರು ಏನು ಅನ್ನುವಂಥ ಎಲ್ಲ ಮಾಹಿತಿ ರಿಲೀಸ್ ಆಗಿತ್ತು. ಅದರ ಜೊತೆಗೆ ಈ ಶೋಪಿಯಾನ್ ಜಿಲ್ಲೆಯಲ್ಲೇ ಹೆಚ್ಚಾಗಿ ಇವು ಕಾಣಿಸ್ಕೊಂಡಿರೋದ್ರಿಂದ ಏನು 20 ಲಕ್ಷದ ಬಹುಮಾನ. ಸೊ ಇವೆಲ್ಲವನ್ನು ನೋಡಿ ಒಂದು ಪೀಕಾಪ್ ಮ್ಯಾಪ್ ಮಾಡಿದರೆ ಅಲ್ಲಿಗೆ ಬಂದು ನಿಲ್ಲುತ್ತೆ, ಇವರು ಅವರೇನಾ ಪೆಹಲ್ಗಾವ್ನಲ್ಲಿ ದುಷ್ಕೃತ್ಯ ಎಸಗಿದವರ ಅನ್ನುವಂತಹ ಒಂದು ಕ್ವಶನ್ ಮಾರ್ಕಿಗೆ ಬಂದು ನಿಲ್ಲುತ್ತೆ. ಅದಕ್ಕೆ ಸೇನೆಯಿಂದ ಅಧಿಕೃತ ಮಾಹಿತಿಗೋಸ್ಕರ ಕಾಯ್ತಾ ಇದ್ದೇವೆ ಅಜಿತ್. ಅಧಿಕೃತ ಮಾಹಿತಿಗೋಸ್ಕರ ನಾವು ಕೂಡ ಕಾಯ್ತಾ ಇದ್ದೀವಿ. 26 ಜನ ಅಮಾಯಕ ಪ್ರವಾಸಿಗರ ರಕ್ತ ಹರಿಸಿದ್ದ ಭಯೋತ್ಪಾದಕರು ಇವರೇನಾ ಅಂತ. ಇವರೇ ಅನ್ನೋದಾದರೆ ಆಪರೇಷನ್ ಸಿಂಧೂರವು ಯಶಸ್ವಿ, ಆಪರೇಷನ್ ಕೆಲ್ಲಾರ್ ಕೂಡ ಯಶಸ್ವಿ. ಮಂಜು, ಎಲ್ಲಿದ್ದೀರಿ ನೀವೀಗ ಕಾಶ್ಮೀರದಲ್ಲಿ? ಶೋಪಿಯಾನ್ ಎಷ್ಟು ದೂರ ನೀವಿರೋ ಜಾಗದಿಂದ? ನೀವಿರೋ ಪ್ರದೇಶದಲ್ಲಿ ವಾತಾವರಣ ಏನಿದೆ? ಇಲ್ಲಿಂದ ಒಂದು 60 ಕಿಲೋಮೀಟರ್ ಇದೆ. ಅಲ್ಲಿಂದ ಪುನಃ ಕೆಲ್ಲಾರ್ ಇದೆಯಲ್ಲ, ಆ ಪ್ರದೇಶಕ್ಕೆ ಇನ್ನೂ ಮುಂದ್ಗಡೆ ಹೋಗಬೇಕು ಅಂತ ಹೇಳ್ತಾರೆ. ಮತ್ತು ನಾವು ಕೂಡ ಪ್ರಯತ್ನ ಮಾಡಿದ್ವಿ ಹೋಗೋಣ ಅಂತ. ಬಟ್ ಶೋಪಿಯಾನ್ ಎಂಟ್ರಿ ಪಾಯಿಂಟಲ್ಲೇ ಪೊಲೀಸರು ಇಲ್ಲ, ಈ ರೀತಿ ಮಾಧ್ಯಮದವ್ರು ಹೋಗಬೇಡಿ, ಬೇರೆ ಎಲ್ಲರೂ ಲೋಕಲ್ ಅವರ್ಸ್ಗೆ ಬಿಡ್ತಾ ಇದ್ದಾರೆ, ಬಟ್ ಮಾಧ್ಯಮದವ್ರು ಹೋಗಬೇಡಿ ಅಂತ ಅವರು ನಮಗೆ ಎಚ್ಚರಿಸಿ, ನೀವಿಲ್ಲ ಶ್ರೀನಗರಕ್ಕೆ ವಾಪಸ್ ಹೋಗಿ ಅಂತ ಹೇಳಿದರು. ಹಾಗಾಗಿ ವಾಪಸ್ ಬಂದ್ವಿ. ಸೊ ಈಗ ನಾನು ಇರೋದು ಪ್ರಸ್ತುತ ಇಲ್ಲಿ SP ಕಾಲೇಜ್ ಅನ್ನೋಂಥದ್ದಿದ್ದೀನಿ. ಯಾಕಂದರೆ ಇಲ್ಲಿ ಪರಿಸ್ಥಿತಿ
ಹೇಗಿದೆ ನೋಡೋಣ. ಇವತ್ತು ಕಾಲೇಜಸ್ ಎಲ್ಲ ಓಪನ್ ಆಗಿದೆ ಅಂತ ಹೇಳ್ತಾ ಇದ್ರು. ಸೊ ಹೇಗಿದೆ, ಮಕ್ಕಳು ಬರ್ತಾ ಇದ್ದಾರಾ, ಏನು ಇಲ್ಲಿ ಟೆನ್ಷನ್ ಹೇಗಿದೆ ಅನ್ನೋಂಥದ್ದು ನೋಡ್ಕೊಳ್ಳೋಕೆ ಅಂತ ಬಂದಿದ್ವಿ. ಸೊ ಅದೇ ಹೊತ್ತಲ್ಲಿ ಲೈವ್ ಕನೆಕ್ಟ್ ಆಯಿತು ಅಜಿತ್. ಸೊ ನಿನ್ನೆ ರಾತ್ರಿಯಿಂದ ಶೆಲ್ಲಿಂಗ್ ಆಗಲಿ ಡ್ರೋನ್ ದಾಳಿ ಆಗಲಿ ಆ ಥರದ್ದು ತುಂಬ ಕಡಿಮೆ ಅನ್ನೋ ಮಾಹಿತಿ ಬಂತು. ಇವತ್ತು ಬೆಳಗ್ಗೆಯಿಂದ ಅಂತೂ ಏನೂ ಇಲ್ಲ ಅಲ್ಲ? ಹೌದು, ಏನೂ ಇಲ್ಲ. ನಿನ್ನೆ ಆ ಸಾಂಬಾ ಜಿಲ್ಲೆಯಲ್ಲಿ ಕಾಣಿಸ್ಕೊಳ್ತು ಅಂತ ಹೇಳಿದ್ರು, ಅದು ಅಧಿಕೃತ ಆಯಿತು, ಇದಿಲ್ಲ ಅಂತ ಆಯಿತು. ಅದಾದ ಮೇಲೆ ಸೇನೆಯಿಂದ ಸಣ್ಣ ಪುಟ್ಟ ಚಟುವಟಿಕೆಗಳಾಗಿದೆ ಅನ್ನೋಂಥ ಮಾಹಿತಿ ಬಂತು. ಸೊ ಅಷ್ಟಕ್ಕೆ ಸೀಮಿತ ಆಗಿದೆ, ಆದರೆ ಅದು ಫೈರಿಂಗ್ ಆಗಿದೆಯಾ ಇಲ್ವಾ ಅನ್ನೋವಂಥದ್ದು. ಬಟ್ ಆ ಸಣ್ಣ ಪುಟ್ಟ ಚಟುವಟಿಕೆಗಳನ್ನು ಕೂಡ ಸೇನೆ ಅದನ್ನು ನಿಷ್ಕ್ರಿಯ ಮಾಡಿದೆ, ನಿಗ್ರಹಗೊಳಿಸಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅದನ್ನು ಹೊರತಾಗಿ ಇವತ್ತು ಬೆಳಿಗ್ಗೆಯಿಂದ ಯಾವುದೇ ಸದ್ದಿಲ್ಲ, ಇಡೀ ಕಾಶ್ಮೀರ ಕಣಿವೆಯಲ್ಲಿ ಅಥವಾ ಈ ಶೆಲ್ಲಿಂಗ್ ದಾಳಿ ಇಲ್ಲ ಅನ್ನುವಂಥದ್ದು ವರದಿಗಳು ಮಾತ್ರ ಬರ್ತಾ ಇದ್ದಾವೆ. ಎಸ್, ಥ್ಯಾಂಕ್ ಯು ಮಂಜು ನಿಮ್ಮ ಎಲ್ಲ ಮಾಹಿತಿಗೆ. ಪಂಜಾಬ್ನಿಂದ ಬಂದ ಸುದ್ದಿಯನ್ನ ನೋಡಿದ್ರಿ, ಕಾಶ್ಮೀರದಿಂದ ಬರ್ತಾ ಇರುವ ಸುದ್ದಿಯನ್ನ ನೋಡಿದ್ರಿ. ಈಗ ದೆಹಲಿಯಿಂದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲೊಂದು ಹೈ ವೋಲ್ಟೇಜ್ ಮೀಟಿಂಗ್. ಭಾರತೀಯ ವಾಯುಪಡೆ, ನೌಕಾದಳ ಮತ್ತು ಭೂಸೇನೆಯ ಮುಖ್ಯಸ್ಥರು ಜೊತೆಗೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಕೂಡ ಈ ಮೀಟಿಂಗ್ ನಲ್ಲಿದ್ರು. ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆ ಮತ್ತು ಅದಕ್ಕೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚೆಯಾಯಿತಂತೆ. ಸಭೆಯ ಫೋಟೋಗಳನ್ನ ನೋಡ್ತಾ ಇದ್ದೀರಿ. ಭಾರತೀಯ ವಾಯುಪಡೆ, ನೌಕಾದಳ ಮತ್ತು ಭೂಸೇನೆಯ ಮುಖ್ಯಸ್ಥರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.